ನಟ ದರ್ಶನ್ ವರ್ಸಸ್ ನಟಿ ರಮ್ಯಾ ನಡುವಿನ ಸಮರ ಈಗ ಮತ್ತೊಂದು ಹಂತವನ್ನು ತಲುಪಿದೆ. ನಟ ದರ್ಶನ್ ಫ್ಯಾನ್ಸ್ ವಿರುದ್ಧ ಈಗ ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ ನಟಿ ರಮ್ಯಾ ಮುಂದಾಗಿದ್ದಾರೆ. ಈ ಮೂಲಕ ಕಾನೂನು ಸಮರವನ್ನು ಸಾರಿದ್ದಾರೆ ನಟಿ ರಮ್ಯಾ. ನಟಿ ರಮ್ಯಾಗೆ ಅಶ್ಲೀಲ ಸಂದೇಶನ ದರ್ಶನ್ ಫ್ಯಾನ್ಸ್ ಕಳಿಸಿದಂತಹ ಪ್ರಕರಣ. ನಟ ದರ್ಶನ್ ಫ್ಯಾನ್ಸ್ ವಿರುದ್ಧ ಈಗ FIR ದಾಖಲಾಗಿದೆ. ಸೆಂಟ್ರಲ್ ಸೈಬರ್ ಕ್ರೈಮ್ನಲ್ಲಿ FIR ಅನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. A1 ಪ್ರಮೋದ್ ಗೌಡ ಸೇರಿ 43 ಅಕೌಂಟ್ಗಳ ವಿರುದ್ಧ ಈ FIR ದಾಖಲಾಗಿರುವಂತಹದ್ದು. ಸೆಂಟ್ರಲ್ ಸೈಬರ್ ಕ್ರೈಮ್ಗೆ ಕೇಸನ್ನು ರವಾನೆ ಮಾಡಿದ್ದಾರೆ ಬೆಂಗಳೂರು ಪೊಲೀಸ್ ಕಮಿಷನರ್. 43 ಅಕೌಂಟ್ಗಳು ದರ್ಶನ್ ವಿಚಾರದಲ್ಲಿ ನಟಿ ರಮ್ಯಾ ಅವರಿಗೆ ಅಶ್ಲೀಲ ಮೆಸೇಜ್ ಕಳಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇವರೆಲ್ಲರೂ ಕೂಡ ದರ್ಶನ್ ಫ್ಯಾನ್ಸ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಖಿತ ದೂರನ್ನು ಬೆಂಗಳೂರು ಪೊಲೀಸ್ ಕಮಿಷನರ್ ಹೋಗಿ ಕಚೇರಿಗೆ ಹೋಗಿ ನಟಿ ರಮ್ಯಾ ಅವರು ಕೊಟ್ಟಿದ್ರು. ಯಾವಾಗ ಲಿಖಿತ ದೂರು ಪೊಲೀಸ್ ಕಮಿಷನರ್ ಕೈಗೆ ಸಿಕ್ತೋ ತತ್ಕ್ಷಣಕ್ಕೆ FIR ಅನ್ನು ದಾಖಲಿಸಲಾಗಿದೆ. ಸೆಂಟ್ರಲ್ ಕ್ರೈಮ್ಗೆ ಈ ಕೇಸನ್ನು, ಸೈಬರ್ ಕ್ರೈಮ್ಗೆ ಈ ಕೇಸನ್ನು ರವಾನಿಸುವಂತಹ ಕೆಲಸ ಆಗಿದೆ. ಈ 48 ಅಕೌಂಟ್ಗಳು ಯಾರದ್ದು ಅಥವಾ ಈ 44 ಅಕೌಂಟ್ಗಳು ಯಾರದ್ದು, ಎಲ್ಲಿಯವರು, ಅವರ ಮೂಲವನ್ನು ಪತ್ತೆ ಹಚ್ಚೋದಕ್ಕೆ ಈಗ ಸೆಂಟ್ರಲ್ ಸೈಬರ್ ಕ್ರೈಮ್ ಟೀಮ್ ಮುಂದಾಗಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈಗಾಗಲೇ ಲೈಂಗಿಕ ದೌರ್ಜನ್ಯ ಜೊತೆಗೆ ಮಹಿಳೆಗೆ ಅಗೌರವ ಸೇರಿದಂತೆ ಹಲವು ಸೆಕ್ಷನ್ಗಳನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ. FIRನಲ್ಲಿ ಪ್ರಮೋದ್ ಗೌಡ ಸೇರಿದಂತೆ 43 ಅಕೌಂಟ್ಗಳ ವಿರುದ್ಧ FIR ದಾಖಲಾಗಿದೆ. ಹಾಗಾಗಿ ಇದರಲ್ಲಾಗುವಂತಹ ಇನ್ವೆಸ್ಟಿಗೇಷನ್ನು, ಈ ಇನ್ವೆಸ್ಟಿಗೇಷನ್ನಲ್ಲಾಗುವಂತಹ ಬೆಳವಣಿಗೆಗಳು ಸದ್ಯಕ್ಕೆ ಕುತೂಹಲವನ್ನು ಕೆರಳಿಸಿದೆ. ನಟಿ ರಮ್ಯಾ ದರ್ಶನ್ ಅಭಿಮಾನಿಗಳ ವಿರುದ್ಧ ಸಾರಿರುವಂತಹ ಸಮರ ಈಗ ಮತ್ತೊಂದು ಹಂತವನ್ನು ತಲುಪಿದೆ. ಅರ್ಥಾತ್ ಕಾನೂನು ಸಮರವನ್ನು ಕೂಡ ಈಗ ನಟಿ ರಮ್ಯಾ ಸಾರಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ. ಹಾಗಾದರೆ ರಮ್ಯಾ ದೂರು ಕೊಟ್ರಲ್ಲ, ದೂರಿನಲ್ಲಿ ಏನಿದೆ? 4 ಪುಟಗಳ ಲಿಖಿತ ದೂರನ್ನು ಕೊಟ್ಟರು. 43 ಅಕೌಂಟ್ಗಳಿಂದ ಬಂದಂತಹ ಸಂದೇಶಗಳ ಬಗ್ಗೆ ಆ ದೂರಿನಲ್ಲಿ ಉಲ್ಲೇಖಿಸುವಂತಹ ಕೆಲಸವನ್ನು ಮೋಹಕ ತಾರೆ ಮಾಡಿದ್ದಾರೆ. ದರ್ಶನ್ ವಿರುದ್ಧದ ಕೊಲೆ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ಮೊನ್ನೆ ರಾಜ್ಯ ಸರ್ಕಾರ ದರ್ಶನ್ ಅವರ ಜಾಮೀನನ್ನು ರದ್ದುಗೊಳಿಸಿ ಅಂಥೇಳಿ ಅಪ್ಲೈ ಮಾಡಿತ್ತಲ್ಲ, ಮನವಿ ಮಾಡಿಕೊಂಡಿತ್ತಲ್ಲ, ಆ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ನ್ಯಾಯಾಲಯದ ಕಲಾಪಗಳನ್ನು ಹಲವು ಮಾಧ್ಯಮಗಳು ವರದಿ ಮಾಡಿದ್ವು. ಅಂದರೆ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಾದಂತಹ ಬೆಳವಣಿಗೆಗಳ ವಿಚಾರಕ್ಕೆ ಮಾಜಿ ಸಂಸದೆಯಾಗಿ ವಿವಿಧ ಸುದ್ದಿ ವರದಿಯನ್ನು ನಾನು ಹಂಚಿಕೊಂಡಿದ್ದೆ. ಸುಪ್ರೀಂ ಕೋರ್ಟ್ ಕಾರ್ಯಕಲಾಪದ ವರದಿಯನ್ನು ಕೂಡ ನಾನು ಹಂಚಿಕೊಂಡಿದ್ದೆ ಅಂಥೇಳಿ ರಮ್ಯಾ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಅಂದರೆ ದರ್ಶನ್ ಅವರ ಜಾಮೀನನ್ನು ಯಾಕೆ ರದ್ದು ಮಾಡಬೇಕು ಅಂಥೇಳಿ ಸರ್ಕಾರಿ ಪರ ವಕೀಲರು ವಾದವನ್ನು ಮಂಡಿಸಿದರು. ಆ ಅಂಶಗಳನ್ನು ಉಲ್ಲೇಖಿಸಿ ರಮ್ಯಾ ಅವರು ದೂರಿನಲ್ಲಿ ಒಂದಿಷ್ಟು ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಆ ಕಾರಣಕ್ಕಾಗಿ ವಿವಿಧ ಖಾತೆಗಳಿಂದ ಅಸಹ್ಯ, ಅವಹೇಳನ, ಭಯಾನಕ ಸಂದೇಶಗಳು ಬಂದಿದ್ವು, ಕಳುಹಿಸಿದ್ರು ಅಂಥೇಳಿ ದೂರಿನಲ್ಲಿ ರಮ್ಯಾ ಉಲ್ಲೇಖಿಸಿರುವಂಥದ್ದು. ನನಗೆ ಕಳುಹಿಸಲಾದಂತಹ ಸಂದೇಶಗಳು ಸ್ತ್ರೀ ದ್ವೇಷದಿಂದ ಕೂಡಿದ್ವು ಅಂತ ಕೂಡ ರಮ್ಯಾ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಅದರ ಜೊತೆಗೆ ಅವುಗಳನ್ನು ದೂರಿನಲ್ಲಿ ಉಲ್ಲೇಖಿಸಲು ಸಹ ಸಾಧ್ಯವಾಗ್ತಾ ಇಲ್ಲ, ಅಷ್ಟೊಂದು ಅಶ್ಲೀಲ ಪದದ ಮೆಸೇಜ್ಗಳವು ಅಂತ ಹೇಳಿದ್ದಾರೆ. ಆದ್ದರಿಂದ ನನ್ನ ದೂರಿನೊಂದಿಗೆ ಸಂದೇಶಗಳ ಲಿಂಕನ್ನು ಕೂಡ ನಾನು ಲಗತ್ತಿಸಿದ್ದೇನೆ, ಅಂದರೆ ಟ್ಯಾಗ್ ಮಾಡಿದ್ದೇನೆ. ದರ್ಶನ್ ಅಭಿಮಾನಿಗಳ ಪೋಸ್ಟ್ ಅತಿರೇಕದಿಂದ ಕೂಡಿದೆ. ದರ್ಶನ್ ಫ್ಯಾನ್ಸ್ ಬಳಸಿರುವಂತಹ ಭಾಷೆ ಅತ್ಯಂತ ಕೊಳಕು, ಕೀಳು ಮಟ್ಟದ್ದು, ಅಶ್ಲೀಲವಾಗಿತ್ತು, ವಲ್ಗರ್ ಆಗಿತ್ತು ಅನ್ನುವಂತಹ ವಿಚಾರವನ್ನು ಕೂಡ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ನಟಿ ರಮ್ಯಾ ಅವರು. ನನ್ನ ಜೀವಕ್ಕೆ ನೇರವಾಗಿ ಬೆದರಿಕೆ ಒಡ್ಡುವಂತಹ ಕೆಲಸವನ್ನು ಕೂಡ ನಟ ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾ ಮೂಲಕ ಮಾಡಿದ್ದಾರೆ. ನಾಗರಿಕ ಸಮಾಜ ಆತ್ಮಸಾಕ್ಷಿಯನ್ನು ಈ ಪ್ರಕರಣ, ಈ ಬೆಳವಣಿಗೆ ಅಲುಗಾಡಿಸುವಂತಹ ಕೆಲಸವನ್ನು ಮಾಡಿದೆ. ದುಷ್ಕರ್ಮಿಗಳ ವಿರುದ್ಧ ಅತ್ಯಂತ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು, ಪೋಸ್ಟ್ಗಳನ್ನು ತೆಗೆದುಹಾಕಲು ಸೂಕ್ತ ಪ್ರಕ್ರಿಯೆಯನ್ನು ಆರಂಭಿಸಬೇಕು ಅಂಥೇಳಿ ನಟಿ ರಮ್ಯಾ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ದೂರನ್ನು ಕೊಟ್ಟಿದ್ರು. ಆ ದೂರಿನಲ್ಲಿ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖಿಸಿದರು. ಇದೇ ದೂರನ್ನು ಆಧರಿಸಿ ಈಗ FIR ದಾಖಲಾಗಿದೆ. 43 ಅಕೌಂಟ್ಗಳ ಹೆಸರನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ. ಸೆಂಟ್ರಲ್ ಸೈಬರ್ ಕ್ರೈಮ್ಗೆ ಈ ಕೇಸನ್ನು ರವಾನೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ.
ನಮಗೆ ಜಸ್ಟಿಸ್ ಸಿಗುತ್ತೆ ಅಂತ. ಅದಾದಮೇಲೆ ಟ್ರೋಲ್ಗಳೆಲ್ಲ ಶುರು ಮಾಡಿಕೊಂಡ್ರು. ನನಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತು ಇವ್ರು ಮೆಸೇಜ್ ಮಾಡೋದಕ್ಕೂ ಏನೂ ವ್ಯತ್ಯಾಸನೇ ಇಲ್ಲ. ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ. ಇಲ್ಲಿ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ, ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಬೇಕಂತ ನಾನು ಇಷ್ಟಪಡ್ತೀನಿ. ಎಲ್ಲ ಹೆಣ್ಮಕ್ಳು ಪರ ನಾನು ಈ ಕಂಪ್ಲೇಂಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಐ ಡೋಂಟ್ ಥಿಂಕ್ ಅವರಿಬ್ಬರು ನನ್ನ ಬಗ್ಗೆ ಹೇಳಿದಾರೆ ಅಂತ ನನಗೆ ಅನ್ಸಲ್ಲ. 100% ಅವ್ರ ಜವಾಬ್ದಾರಿ ಇದೆ. ಯಾಕಂದರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ, ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ಗೆ. ಕೊಟ್ಟ ಮೇಲೆ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ ಪೊಲೀಸು. ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ನಾವು ಮಾನಿಟ್ರ್ ಮಾಡ್ತಾ ಇದ್ದಾರೆ. ಯಾವುದು ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಐದರ್ ಬ್ಲಾಕ್ ಮಾಡ್ತಾರೆ, ಇಲ್ಲ ಅವರು ಕಂಪ್ಲೇಂಟ್ ಯಾರಾದರೂ ಕೊಟ್ಟರೆ ಅದನ್ನು ಕಂಪ್ಲೇಂಟ್ ತೊಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ರಮ್ಯಾ ಅವರು ಇದನ್ನು ಕಂಪ್ಲೇಂಟ್ ಮಾಡಿದರೆ FIR ಆಗುತ್ತೆ, ಕಾನೂನಿನ ಕ್ರಮನೂ ಆಗುತ್ತೆ. ನಾನು ಅದನ್ನು ಸುಮೋಟೋ ಕೇಸು ಸಹ ನಾನು ದಾಖಲೆ ಮಾಡಿಕೊಂಡು ಕಮಿಷನರ್ ಅವ್ರಿಗೆ ಕಳಿಸ್ಕೊಡ್ತೇನೆ. ಸೊ ಆ ಥರ, ಯಾಕಂದರೆ ಇಲ್ಲ ಅಂತಂದರೆ ಏನಾಗುತ್ತೆ, ಒಬ್ರು ನೋಡ್ಕೊಂಡು ಇನ್ನೊಬ್ರು, ಇನ್ನೊಂದು ಹೆಣ್ಮಗಳಿಗೆ ಮಾನಹಾನಿ ಮಾಡ್ತಾನೆ ಹೋಗ್ತಾರೆ.